ಸಕ್ಕರೆ ಇಲ್ಲದ ಒಂದು ಕಪ್ ಕಾಫಿ ಬಹುಶಃ ನನ್ನ ಜೀವವನ್ನು ಉಳಿಸಿರಬಹುದು. ನಾನು ಕೆಲಸದಲ್ಲಿದ್ದಾಗ ಒಬ್ಬ ಅಪರಿಚಿತ ವ್ಯಕ್ತಿ ನನ್ನನ್ನು ಡೇಟ್‌ಗೆ ಕರೆದಿದ್ದ. ಅವನು ಆತ್ಮವಿಶ್ವಾಸದಿಂದ ಹಳೆಯ ಕಾಲದ ಮರ್ಯಾದೆಯವನಂತೆ ಮತ್ತು ದಯಾಳುವಾಗಿ ಕಂಡಿದ್ದ. ಹಾಗಾಗಿ ನಾನು ಕಾಫಿ ಡೇಟ್‌ಗೆ ಒಪ್ಪಿದೆ. ಅವನು ನನ್ನನ್ನು ಕರೆದುಕೊಂಡು ಹೋಗುವಾಗ ಮೊದಲೇ ನನಗಾಗಿ ಮ್ಯಾಕ್‌ಡೊನಾಲ್ಡ್ಸ್ ಕಾಫಿ ತಂದಿದ್ದ. ಆದರೆ ಅದರಲ್ಲಿ ಸಕ್ಕರೆ ಇರಲಿಲ್ಲ. ನನಗೆ ಸಿಹಿ ಪದಾರ್ಥಗಳೆಂದರೆ ಪಂಚಪ್ರಾಣ. ಆದ್ದರಿಂದ ನಾನು ಅದನ್ನು ಕುಡಿಯುವುದನ್ನು ನಿಲ್ಲಿಸಿ, ಕೇವಲ ಕುಡಿದಂತೆ ನಟಿಸಿದೆ. ಆ ಒಂದು ಸಣ್ಣ ವಿಷಯ ನನ್ನ ಮೆದುಳಿನಲ್ಲಿ ಏನೋ ಒಂದು ಬದ್ಲಾವಣೆ ಮಾಡಿತು. ನಾನು ಎಲ್ಲವನ್ನೂ ಪ್ರಶ್ನಿಸಲು ಪ್ರಾರಂಭಿಸಿದೆ. ಡೇಟ್ ಅನ್ನೋದು ಕಾಫಿ ಕುಡಿಯಲು ಹೋಗುವುದಾಗಿದ್ದಾಗ, ಅವನು ಮೊದಲೇ ಕಾಫಿ ಯಾಕೆ ತಂದಿದ್ದ? ನನ್ನ ಆರ್ಡರ್ ಅವನಿಗೆ ಹೇಗೆ ಗೊತ್ತಾಯಿತು? ನಂತರ ವಿಷಯಗಳು ವಿಚಿತ್ರವಾದವು. ಅವನು ನಾವು ಹೋಗಬೇಕಿದ್ದ ಜಾಗವನ್ನು ಮೀರಿ ಗಾಡಿಯನ್ನು ಚಲಾಯಿಸಿದ. ಅವನು ಎಲ್ಲಿ ಕೆಲಸ ಮಾಡುತ್ತಾನೆ ಎಂಬ ಬಗ್ಗೆ ಸುಳ್ಳು ಹೇಳಿದ. ಮತ್ತು ನಾನು ನನ್ನ ಪಾನೀಯವನ್ನು ಮುಗಿಸಿದೆ ಎಂದು ಪದೇ ಪದೇ ಕೇಳುತ್ತಲೇ ಇದ್ದ. ಅವನು ಮುಖ್ಯ ರಸ್ತೆಯನ್ನು ಬಿಟ್ಟು ಸಂಪೂರ್ಣ ಕತ್ತಲೆಯಾದ ಕಾಡಿನ ಕಡೆಗೆ ಗಾಡಿಯನ್ನು ತಿರುಗಿಸಿದ. ಗ್ಲೌ ಬಾಕ್ಸ್‌ನಲ್ಲಿ ಯಾವುದೋ ಭಾರವಾದ ಲೋಹದ ವಸ್ತು ಅಪ್ಪಳಿಸುತ್ತಿತ್ತು. ಇದ್ದಕ್ಕಿದ್ದಂತೆ ಅವನು ತನ್ನ ನಿಯಂತ್ರಣವನ್ನು ಕಳೆದುಕೊಂಡ. ಅವನು ಗಾಡಿಯನ್ನು ಅತ್ತಿತ್ತ ಚಲಾಯಿಸುತ್ತಾ, ತಾನು ಕನ್ಯೆ ವೆಸ್ಟ್ ಎಂದು ಮತ್ತು ನಾನು ಅವನ ಕಿಮ್ ಕಾರ್ಡಾಶಿಯನ್ ಎಂದು ಕಿರುಚಲು ಪ್ರಾರಂಭಿಸಿದ. ಅವನು ರಸ್ತೆಯಿಲ್ಲದ ಕಾಡಿನ ಮಧ್ಯೆ ಮರಗಳ ನಡುವೆ ಗಾಡಿಯನ್ನು ಚಲಾಯಿಸಿ ಒಂದು ಕೆರೆಯ ತೀರದಲ್ಲಿ ನಿಲ್ಲಿಸಿದ. ಅವನು ಸುಮಾರು 15 ನಿಮಿಷಗಳ ಕಾಲ ಮೌನವಾಗಿ ಕುಳಿತಿದ್ದ. ನಂತರ ಅವನು ಆ ಘೋರ ಕತ್ತಲೆಯೊಳಗೆ ಇಳಿದ. ಅವನು ಎಲ್ಲಿಗೆ ಹೋದನು ಎಂದು ನನಗೆ ತಿಳಿಯಲಿಲ್ಲ. ನಾನು ಗಾಬರಿಯಿಂದ ನನ್ನ ಸ್ನೇಹಿತನಿಗೆ ಮೆಸೇಜ್ ಮಾಡಿ ಹೊರಬರಲು ಯಾವುದಾದರೂ ನೆಪದೊಂದಿಗೆ ನನಗೆ ಕರೆ ಮಾಡುವಂತೆ ಕೇಳಿಕೊಂಡೆ. ಫೋನ್ ರಿಂಗ್ ಆದಾಗ ಅವನು ಕೇವಲ ನನ್ನನ್ನೋಡಿ, "ಹಾಗಾದರೆ ನೀನು ಹೋಗಬೇಕಾ?" ಎಂದು ಕೇಳಿದ. ಅವನು ಸಂಪೂರ್ಣ ಮೌನದಿಂದ ನನ್ನನ್ನು ಮನೆಗೆ ಬಿಟ್ಟು ಬಂದ. ನಾನು ಅವನನ್ನು ಮತ್ತೆ ಎಂದೂ ನೋಡಲಿಲ್ಲ. ನಾನು ಇಂದಿಗೂ ಯೋಚಿಸುತ್ತಿರುತ್ತೇನೆ, ಒಂದು ವೇಳೆ ಆ ಕಾಫಿ ಸಿಹಿಯಾಗಿದ್ದರೆ ನಾನು ಅದನ್ನು ಕುಡಿದಿರುತ್ತನೆ? ಒಂದು ವೇಳೆ ಕುಡಿದಿದ್ದರೆ ನಾನು ಇವತ್ತು ಇಲ್ಲಿರುತ್ತನೇ?